ಸನಾತನ ಧರ್ಮವನ್ನು ರಕ್ಷಿಸಲು ಶತಮಾನಗಳಿಂದ ಅನೇಕ ರಾಜರು, ಸಾಧು ಸಂತರು, ಅನೇಕ ಅಜ್ಞಾತ ವೀರರು ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ಧೈರ್ಯ, ತ್ಯಾಗ ಮತ್ತು ಧರ್ಮದ ಮೇಲೆ ನಿಂತು ನಮ್ಮ ಸಂಸ್ಕೃತಿಯನ್ನು ಇಂದು ನಮ್ಮವರೆಗೆ ತಂದುಕೊಟ್ಟಿದ್ದಾರೆ. ಇಂದು ಕಾಲ ಬದಲಾಗಿದೆ, ಆದರೆ ಸವಾಲುಗಳು ಮುಗಿದಿಲ್ಲ. ಇದು ಎಚ್ಚೆತ್ತುಕೊಳ್ಳುವ ಸಮಯ, ಒಗ್ಗಟ್ಟಾಗುವ ಸಮಯ, ಹಿಂದೂ ಸಮಾಜದ ಶಕ್ತಿಯನ್ನು ಲೋಕಕ್ಕೆ ತೋರಿಸುವ ಸಮಯ. ಇತ್ತೀಚೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಅವರು ಹೇಳಿದ ಮಾತು ಪ್ರತಿ ಹಿಂದೂಗಳ ಮನಸ್ಸಿಗೆ ಸ್ಪರ್ಶಿಸಿದೆ. ये बजरंगी पताका हर घर में फहराई हुई दिखाई देगी. बंटिए मत जातियों में, भाजपा को लाइए, एक रहिए और नेक रहिए. ಅದೇ ಒಗ್ಗಟ್ಟಿನ ಶಕ್ತಿ ಇತ್ತೀಚೆಗೆ ಕಾಣಿಸಿಕೊಂಡದ್ದು ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ. ದಿನಾಂಕ 18 ಜನವರಿ 2026. ಸ್ಥಳ ಹೋಂಡಾ ಸ್ಟೇಡಿಯಂ, ಮಾಲೂರು. 90 ದಿನಗಳ ನಿರಂತರ ಶ್ರಮ, ಅನೇಕ ಕಾರ್ಯಕರ್ತರ ತ್ಯಾಗ, ಸಾವಿರಾರು ಹಿಂದೂ ಬಂಧುಗಳ ಭಾರೀ ಸಮಾವೇಶ. ಆರ್ಎಸ್ಎಸ್ ದಕ್ಷಿಣ ಪ್ರಾಂತ್ಯ ಕಾರ್ಯವಾಹಕರಾದ ಶ್ರೀ ಎನ್ ತಿಪ್ಪೇಸ್ವಾಮೀಜಿ ಅವರ ಶಕ್ತಿಶಾಲಿ ಭಾಷಣ, ಸಾಧು ಸಂತರ ಪ್ರೇರಣಾದಾಯಕ ಮಾತುಗಳು, ಮಕ್ಕಳಿಂದ ಸಂಸ್ಕೃತಿಯ ವೇದಿಕೆ ಪ್ರದರ್ಶನ, ವಾದ್ಯ ಸಂಗೀತದ ಮನಮೋಹಕ ನಾದ. ಇದು ಕೇವಲ ಕಾರ್ಯಕ್ರಮವಲ್ಲ, ಇದು ಒಂದು ಹಬ್ಬವಾಗಿತ್ತು, ಹಿಂದೂ ಒಗ್ಗಟ್ಟಿನ ಉತ್ಸವವಾಗಿತ್ತು. ಇಷ್ಟೇ ಸಾಕಾಗದು. ನಮಗೆ ಇನ್ನಷ್ಟು ಶಕ್ತಿ ಬೇಕು, ಇನ್ನಷ್ಟು ಒಗ್ಗಟ್ಟು ಬೇಕು. ಅಧರ್ಮದ ವಿರುದ್ಧ ಧರ್ಮದ ಧ್ವನಿಯಾಗಿ ನಿಲ್ಲಲು ಪ್ರತಿ ಹಿಂದೂಗಳು ಒಂದಾಗಬೇಕು. ಇದು ಒಂದು ಕರೆ. ಪ್ರತಿ ಹಿಂದೂ ಸಮಾಜದ ಬಂಧುಗಳಿಗೆ ಒಗ್ಗಟ್ಟಾಗಿ ನಿಲ್ಲೋಣ, ನಮ್ಮ ಶಕ್ತಿಯನ್ನು ತೋರಿಸೋಣ. ಜೈ ಹಿಂದೂ, ಜೈ ಕರ್ನಾಟಕ. ಜಯ ಭಾರತಿ, ಜಯ ಭಾರತಿ.